2024 ವಿಧಾನ ಪರಿಷತ್ ಚುನಾವಣೆಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 3 ಕಡೆ ಚುನಾವಣೆ ಈಗಾಗಲೇ ನಡೀತಾ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ವತಿಯಿಂದ 2 ಪಕ್ಷದ ಮುಖಂಡರುಗಳ ಮುಖಾಂತರವಾಗಿ ಚನ್ನಪಟ್ಟಣದಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಮತಗಳು ಬರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ. ಅದರಲ್ಲಿ ಅಹದೇವಗೌಡರು ಮೊದಲ ಪ್ರಶಸ್ತಿ ಮತದಲ್ಲಿ ಈ ಬಾರಿ 2ನೇ ಬಾರಿ ಆಯ್ಕೆ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ರಾಮಚಂದ್ರಗೌಡರು 2 ಬಾರಿ ಸೋತಿದ್ರು, ಆದೇವೇಗೌಡರು ಒಂದ್ಸರಿ ಗೆದ್ದಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನೇತೃತ್ವ ಇದೆ. ಆದೇವೇಗೌಡರಿಗೆ ಸುಲಭ ಗೆಲುವು ಏನಾಗ್ತಾ ಇದೆ ಅಂದ್ರೆ 2ನೇ ಬಾರಿ ಈಗಾಗಲೇ ಅವ್ರು ಸೋತಿದ್ದಾರೆ. ಇದು 3ನೇ ಬಾರಿ ಸೋತಿನ ಖಾತೆಯನ್ನು ಮತ್ತೊಮ್ಮೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಅವರು. ಅದು ಯಾವುದೇ ರೀತಿಯಾದಂತಹ ಜನರ ವಿಶ್ವಾಸನೇ ಇಲ್ಲ ಅವ್ರಿಗೆ. ಅಭ್ಯರ್ಥಿ ಯಾರು ಅನ್ನೋದು ಅವರಿಗೆ ಪರಿಚಯನೇ ಇಲ್ಲ. ಪುಟ್ಟಣ್ಣವರು ಮಾತು ಹೇಳ್ತಾರೆ, ಕಾಂಗ್ರೆಸ್ನಿಂದ ರಾಮೋಜಿಗೌಡರು ಗೆಲ್ತಾರೆ. ಆ ದೇವೇಗೌಡರು 5 ವರ್ಷದಲ್ಲಿ ಯಾವುದೇ ರೀತಿ ಕೆಲಸ ಮಾಡಿಲ್ಲ. ಯಾರು ಒಂದು ದೂರು ಕೊಟ್ಟರೆ ಅದಕ್ಕೆ ಪ್ರತಿ ದೂರು ಕೊಡೋದು ಬಿಟ್ಟರೆ ಬೇರೇನು ಮಾಡಿಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ರಾಮೋಜಿಗೌಡರು ಏನು ಕೆಲಸ ಮಾಡಿದ್ದಾರೆ? ಆ ದೇವೇಗೌಡರು ನಿರುದ್ಯೋಗ ಸಮಸ್ಯೆಯಿಂದ ಹಿಡಿದು, ಅದೇ ರೀತಿ ಶಿಕ್ಷಕರ ಸಮಸ್ಯೆಗಳಿಂದ ಹಿಡಿದು, ಪದವೀಧರ ಸಮಸ್ಯೆಗಳನ್ನು ಹಿಡಿದು, ವಿಧಾನ ಪರಿಷತ್ನಲ್ಲಿ ಹಲವಾರು ರೀತಿಯಿಂದ ಸುಮಾರು ಚುಕ್ಕಿ ಪ್ರಶ್ನೆಗಳನ್ನ ನಾನು ಕಣ್ಣಾರೆ ನೋಡಿ 200ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಅದೇ ಸಾಕ್ಷಿ. ಅದು ಖಂಡಿತವಾಗಿಯೂ ಕೂಡ ಆ ದೇವೇಗೌಡರು ಮುನ್ನಡೆಯನ್ನ ಕಾಯ್ದುಕೊಳ್ತೀವಿ.